ಹಲೋ ಮಕ್ಕಳೇ, ಎಲ್ಲ ಹೇಗಿದ್ರಿ? ಎಲ್ಲರಿಗೂ ವಿಜ್ಞಾನ್ ಅಕಾಡೆಮಿಗೆ ಸ್ವಾಗತ ಸುಸ್ವಾಗತ. ಈ ವಿಡಿಯೋನಲ್ಲಿ ನಾವು ಕೆಸಿಇಟಿ ಪ್ರೀವಿಯಸ್ ಇಯರ್ ಕ್ವಶನ್ಸ್ ಆಫ್ ಇಎಂಐ ಅಂದ್ರೆ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಇಂಡಕ್ಷನ್ ಮೇಲೆ ಬಂದಿರತಕ್ಕಂಥ ಕೆಸಿಇಟಿ ಪ್ರೀವಿಯಸ್ ಇಯರ್ ಕ್ವಶನ್ಸ್ ನ ಡಿಸ್ಕಸ್ ಮಾಡ್ಲಿಕ್ಕೆ ಹೊರಟಿದ್ವಿ. ಆಸ್ ಯೂಶುವಲ್ ಇದು ತುಂಬಾ ಸ್ಮಾಲ್ ಚಾಪ್ಟರ್ ಆಗಿರುತ್ತೆ. ನಿಮ್ಮ ಕೆಸಿಇಟಿಯಲ್ಲಿ ಮ್ಯಾಕ್ಸಿಮಮ್ ಅಂದ್ರೆ ಒಂದು 3 ಕ್ವಶನ್ ನ ಎಕ್ಸ್ಪೆಕ್ಟ್ ಮಾಡಬಹುದು. ಇದಕ್ಕಿಂತ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಚಾಪ್ಟರ್ಸ್ ಸಿಕ್ಕಾಪಟ್ಟೆ ಇದೆ. ದಟ್ ಈಸ್ ಫಸ್ಟ್ 4 ಚಾಪ್ಟರ್ಸ್ ನಿಮ್ಮ ಎಲೆಕ್ಟ್ರಿಕ್ ಚಾರ್ಜಸ್ ಅಂಡ್ ಫೀಲ್ಡ್ಸ್ ಆಗಿರ್ಲಿ ಅಥವಾ ಮೂವಿಂಗ್ ಚಾರ್ಜಸ್ ಅಂಡ್ ಮ್ಯಾಗ್ನೆಟಿಸಮ್ ಅಂಡ್ ದಿಸ್ ಒನ್ ಎಲೆಕ್ಟ್ರೋಸ್ಟಾಟಿಕ್ಸ್ ಅಲ್ಲಿ ಇನ್ನೊಂದು ಇದೆಯಲ್ಲ, ಎಲೆಕ್ಟ್ರೋಸ್ಟಾಟಿಕ್ ಪೊಟೆನ್ಷಿಯಲ್ ಅಂಡ್ ಕೆಪಾಸಿಟೆನ್ಸ್ ಕರೆಂಟ್ ಎಲೆಕ್ಟ್ರಿಸಿಟಿ. ಇಷ್ಟು ಚಾಪ್ಟರ್ ನ ಸೇಫರ್ ಸೈಡ್ ಆಗಿ ಪೂರ್ತಿ ಸಿಲೆಬಸ್ ನ ಓದೋದಕ್ಕೆ ಟ್ರೈ ಮಾಡಿ. ಅದಾದ್ಮೇಲೆ ಇದರಲ್ಲಿ ಒಂದು 3 ಕ್ವಶನ್ಸ್ ಬರೋದ್ರಿಂದ ಚಾನ್ಸಸ್ 3 ರಿಂದ 4 ಬರ್ಬೋದು. ಬಟ್ ಯೂಶಲಿ 2 to 3 ಕ್ವಶನ್ಸ್ ಕೊಡ್ತಿದ್ದಾರೆ. ಯು ಕ್ಯಾನ್ ಎಕ್ಸ್ಪೆಕ್ಟ್ 1 more ಕ್ವಶನ್ ಇಫ್ ಪಾಸಿಬಲ್. ಬನ್ನಿ ಈ ವಿಡಿಯೋ ಶುರು ಮಾಡೋಣ. ಮೈಸೆಲ್ಫ್ ಮುನಿರಾಜು ಅಂಡ್ ಇದು ನಿಮ್ಮ ವಿಜ್ಞಾನ್ ಅಕಾಡೆಮಿ. ನೋಡಿ, ಕ್ವಶನ್ಸ್ ನ ಇಲ್ಲಿ ಡಿಸ್ಪ್ಲೇ ಮಾಡ್ತೀನಿ. ಆ ಕ್ವಶನ್ಸ್ ಏನಾದ್ರೂ ನಿಮಗೆ PDF ಬೇಕು ಅಂತ ಅನ್ಸಿದ್ರೆ ಯು ಕ್ಯಾನ್ ಗೋ ಟು ದ ಲಿಂಕ್ ವಿಚ್ ಇಸ್ ಪ್ರೊವೈಡೆಡ್. ಡೌನ್ ಸೈಡ್ ಲಿಂಕ್ ಕೊಟ್ಟಿರ್ತೀನಿ. ಆ ಲಿಂಕ್ ಅಲ್ಲಿ ನಿಮಗೆ PDF ಸಿಗತ್ತೆ ಅಬೌವ್ ಡಿಸ್ಪ್ಲೇಡ್ ಕ್ವಶನ್ಸ್. ಯಾವುದೇ ರೀತಿಯಾಗಿರ್ತಕ್ಕಂಥ ಟೈಮ್ ವೇಸ್ಟ್ ಇಲ್ಲ. ಬನ್ನಿ, ಲೆಟ್ಸ್ ಸ್ಟಾರ್ಟ್ ದ ಡಿಸ್ಕಷನ್. ಸೆಟ್ ಯುವರ್ ಎನ್ವಿರಾನ್ಮೆಂಟ್ ವಿತೌಟ್ ಎನಿ ಡಿಸ್ಟ್ರಾಕ್ಷನ್ಸ್. ಪಕ್ಕದಲ್ಲಿ ತಮ್ಮ ಅಥವಾ ತಂಗಿ ಡಿಸ್ಟರ್ಬ್ ಮಾಡ್ತಿದ್ರೆ ಸ್ಟ್ರಿಕ್ಟ್ ಆಗಿ ವಾರ್ನಿಂಗ್ ಕೊಡಿ, ನಾಟ್ ಟು ಡಿಸ್ಟರ್ಬ್ ಯು. ಸೊ ಲೆಟ್ಸ್ ಸ್ಟಾರ್ಟ್ ಅವರ್ ಕ್ವಶನ್. ಫಸ್ಟ್ ಕ್ವಶನ್: ಇನ್ ದ ಗಿವನ್ ಫಿಗರ್, conducting ring of certain resistance is falling towards the current carrying straight long conductor. The ring and the conductor are in same plane. Then options 4 ಕೊಟ್ಟಿದ್ದಾರೆ. The question is very simple. Basic concept of EMI ಮೇಲೆ ಇದೆ. ಈ ರೀತಿ ಒಂದು ರಿಂಗ್ ಡೌನ್ ಸೈಡ್ ಬರ್ತಾ ಇದೆ. ಇಟ್ಸ್ ಫಾಲಿಂಗ್ ಡೌನ್ ಸೈಡ್. ಇಲ್ಲಿ ಕರೆಂಟ್ ಫ್ಲೋ ಆಗ್ತಾ ಇದೆ. ನೌ ವಾಟ್ ಹ್ಯಾಪನ್ಸ್? ಎಲೆಕ್ಟ್ರೋಮ್ಯಾಗ್ನೆಟಿಕ್ ಇಂಡಕ್ಷನ್ ಆಗತ್ತೆ, EMF ಇಂಡ್ಯೂಸ್ ಆಗತ್ತೆ, ಇಂಡ್ಯೂಸ್ಡ್ ಕರೆಂಟ್ ಕೂಡ ಬರುತ್ತೆ. ಆ ಕರೆಂಟ್ ಯಾವ ಡೈರೆಕ್ಷನ್ ಅಲ್ಲಿ ಇದೆ ಅಂತ 4 ಆಪ್ಷನ್ಸ್ ರಿಲೇಟ್ ಆಗಿದೆ. ಲುಕ್ ಅಟ್ ದಟ್. ಇಂಡ್ಯೂಸ್ಡ್ ಎಲೆಕ್ಟ್ರಿಕ್ ಕರೆಂಟ್ ಇಸ್ 0. ಇಂಡ್ಯೂಸ್ಡ್ ಎಲೆಕ್ಟ್ರಿಕ್ ಕರೆಂಟ್ ಇಸ್ ಆಂಟಿ ಕ್ಲಾಕ್ವೈಸ್. ಆಪ್ಷನ್ ಸಿ ಕ್ಲಾಕ್ವೈಸ್. ಆಪ್ಷನ್ ಡಿ ದ ರಿಂಗ್ ವಿಲ್ ಕಮ್ ಟು ರೆಸ್ಟ್. ಅರೆ, ಮೇಲಿಂದ ಈ ರಿಂಗ್ ನ ಬಿಟ್ರೆ ಸೊ ಇಟ್ ವಿಲ್ ನಾಟ್ ಕಮ್ ಟು ರೆಸ್ಟ್. ಆಬ್ವಿಯಸ್ಲಿ ಗ್ರೌಂಡ್ ಗೆ ಬರುತ್ತೆ. ಸ್ವಲ್ಪ ಸ್ಲೋ ಆಗಿ ಬರ್ಬೋದು, ಅಂದ್ರೆ ಸ್ವಲ್ಪ ಫೋರ್ಸ್ ಅಪೋಸಿಟ್ ಡೈರೆಕ್ಷನ್ ಅಪ್ಲೈ ಆಗ್ಬೋದು. ಈಗ ಪಾಯಿಂಟ್ ಏನಪ್ಪಾ ಅಂದ್ರೆ, ಯಾವ ಡೈರೆಕ್ಷನ್ ಅಲ್ಲಿ ಇಲ್ಲಿ ಕರೆಂಟ್ ಇಂಡ್ಯೂಸ್ ಆಗತ್ತೆ ಅಂತ ಕೇಳ್ತಿದ್ದಾರೆ. ಆಲ್ವೇಸ್ ರಿಮೆಂಬರ್, EMF ಮತ್ತೆ ಕರೆಂಟ್ ಇಂಡ್ಯೂಸ್ ಆಗ್ಬೇಕಾದ್ರೆ ಮ್ಯಾಗ್ನೆಟಿಕ್ ಫ್ಲಕ್ಸ್ ಅನ್ನೋದು ಚೇಂಜ್ ಆಗ್ಬೇಕು. ಮ್ಯಾಗ್ನೆಟಿಕ್ ಫ್ಲಕ್ಸ್ ಚೇಂಜ್ ಆದ್ರೆ EMF ಇಂಡ್ಯೂಸ್ ಆಗುತ್ತೆ ಆಸ್ ಪರ್ ದ ಫ್ಯಾರಡೇಸ್ ಲಾ. ಅಂಡ್ ಅಗೈನ್ ಒನ್ ಮೋರ್, ಲೆನ್ಸ್ ಲಾ. ಆ ಇಂಡ್ಯೂಸ್ ಆಗಿರ್ತಕ್ಕಂಥ ಕರೆಂಟ್ ಯಾವ ರೀತಿ ಇರತ್ತಪ್ಪ ಅಂದ್ರೆ, ಇಟ್ ಆಪೋಸಸ್ ದ ಒರಿಜಿನಲ್ ಕರೆಂಟ್ ವಿಚ್ ಇಸ್ ಕಾಸಿಂಗ್ ಇಟ್. ತನ್ನನ್ನು ಪ್ರೊಡ್ಯೂಸ್ ಮಾಡ್ತಾ ಇರ್ತಕ್ಕಂಥ ಕರೆಂಟ್ ಏನಿದೆ ಅದನ್ನ ಆಪೋಸ್ ಮಾಡೋ ರೀತಿಯಲ್ಲಿ ಇರುತ್ತೆ. ಸೊ ದಟ್ಸ್ ವಾಟ್ ದ ಲೆನ್ಸ್ ಲಾ ಸೇಸ್ ದಟ್. ಈಗ ಈ ಕರೆಂಟ್ ಕ್ಯಾರಿಂಗ್ ಕಂಡಕ್ಟರ್ ಸುತ್ತಲೂ ಮ್ಯಾಗ್ನೆಟಿಕ್ ಫೀಲ್ಡ್ ಇರುತ್ತೆ. ದಟ್ ಈಸ್ ಗಿವನ್ ಬೈ B is equals to mu0 by 2 pi into I divided by A distance. ಅರೆ, ಇಲ್ಲಿಂದ ಒಂದು ಪಾಯಿಂಟ್ ನ ಕನ್ಸಿಡರ್ ಮಾಡಿ, ಪಾಯಿಂಟ್ P ವಿಚ್ ಈಸ್ ಅಟ್ ಎ ಡಿಸ್ಟೆನ್ಸ್ A. ಇಲ್ಲಿಂದ ಇಲ್ಲಿಗೆ A ಡಿಸ್ಟೆನ್ಸ್ ನಲ್ಲಿ ಒಂದು ಪಾಯಿಂಟ್ ನ ಕನ್ಸಿಡರ್ ಮಾಡಿದ್ರೆ ಅಲ್ಲಿ ಮ್ಯಾಗ್ನೆಟಿಕ್ ಫೀಲ್ಡ್ ಎಷ್ಟಿರತ್ತಪ್ಪ ಅಂದ್ರೆ ಇಷ್ಟಿರುತ್ತೆ. ಇಫ್ ಯು ಇನ್ಕ್ರೀಸ್ ದ A ವ್ಯಾಲ್ಯೂ ಜಾಸ್ತಿ ಆಗ್ತದೆ, ಮ್ಯಾಗ್ನೆಟಿಕ್ ಫೀಲ್ಡ್ ಕಮ್ಮಿ ಆಗ್ತದೆ. ಅಂದ್ರೆ ಇದು ಯೂನಿಫಾರ್ಮ್ ಮ್ಯಾಗ್ನೆಟಿಕ್ ಫೀಲ್ಡ್, ನಾನ್ ಯೂನಿಫಾರ್ಮ್ ಮ್ಯಾಗ್ನೆಟಿಕ್ ಫೀಲ್ಡ್. ಅರೆ, ನಾನು ಇಲ್ಲಿಂದ ಮೇಲೆ 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 ಹೋಗ್ತಾ ಇದ್ರೆ ಮ್ಯಾಗ್ನೆಟಿಕ್ ಫೀಲ್ಡ್ ಅನ್ನೋದು ಕಮ್ಮಿ ಆಗ್ತಾ ಇದೆ. ಆರ್ ಯು ಗೆಟಿಂಗ್ ವಾಟ್ ಐ ಆಮ್ ಸೇಯಿಂಗ್? ಯಾಕಂದ್ರೆ A ವ್ಯಾಲ್ಯೂ ಜಾಸ್ತಿ ಆಗ್ತಾ ಇದೆ. ಅಗೇನ್ ಈ ರಿಂಗ್ ಏನಾದ್ರೂ ಡೌನ್ ಸೈಡ್ ಬರ್ತಾ ಇದೆ, ಇಫ್ ಇಟ್ ಸ್ಟಾರ್ಟ್ಸ್ ಕಮಿಂಗ್ ಟಸ್ಕು ಪುಸ್ಕು ಅಂತ ಡೌನ್ ಸೈಡ್ ಬರ್ತಾ ಇದೆ, ದ ಮ್ಯಾಗ್ನೆಟಿಕ್ ಫ್ಲಕ್ಸ್ ಲಿಂಕ್ಡ್ ವಿತ್ ದ ಕಾಯಿಲ್ ಇನ್ಕ್ರೀಸಸ್. ವೈರ್ಗೆ ಹತ್ರ ಬರ್ತಾ ಇದ್ದಷ್ಟು ಇನ್ಕ್ರೀಸ್ ಆಗ್ತಾ ಇದೆ. ಆರ್ ಯು ಗೆಟಿಂಗ್? ಹತ್ರ ಆಗ್ತಾ ಇದೆ, A ವ್ಯಾಲ್ಯೂ ಕಮ್ಮಿ ಆಗ್ತಾ ಇದೆ, therefore ಮ್ಯಾಗ್ನೆಟಿಕ್ ಫ್ಲಕ್ಸ್ ಇನ್ಕ್ರೀಸಸ್. ಈಗ ಇಂಡ್ಯೂಸ್ ಆಗಿರ್ತಕ್ಕಂಥ EMF ಕನ್ಫರ್ಮ್ ಆಯ್ತು ಅಂದ್ರೆ ಇಂಡ್ಯೂಸ್ಡ್ ಎಲೆಕ್ಟ್ರಿಕ್ ಕರೆಂಟ್ ಇಸ್ 0 ಆಗಲ್ಲ. ಆಪ್ಷನ್ A ಸತ್ತೋಯ್ತು. ಇನ್ನು 3 ಆಪ್ಷನ್ಸ್ ಅಲ್ಲಿ ಆಪ್ಷನ್ ಡಿ ನೂ ಸತ್ತೋಯ್ತು. ಯಾಕಂದ್ರೆ ಅದ್ ಹೆಂಗ್ ರೆಸ್ಟ್ ಅಲ್ಲಿ ಬರುತ್ತೆ? ಅಪೋಸ್ ಮಾಡುತ್ತೆ, ಬಟ್ ಎಕ್ಸಾಕ್ಟ್ ಆಗಿ ಎಲಿವೇಶನ್ ಅದಕ್ಕೆ ನಿಂತ್ಕೊಳ್ಳುವಷ್ಟು ಅಪೋಸ್ ಮಾಡಲ್ಲ. ಆಪ್ಷನ್ ಡಿ ಎಲಿಮಿನೇಟ್ ಆಯ್ತು. Then since there is a change in the magnetic flux linked with the ring, there is a induced EMF. ಆ ಇಂಡ್ಯೂಸ್ಡ್ EMF ಹೇಗಿರುತ್ತೆ ಅಂತ ನೀವೇನಾದ್ರು ಫೈಂಡ್ ಔಟ್ ಮಾಡ್ಬೇಕಾದ್ರೆ ಒಂದೇ ಒಂದು ಸ್ಮಾಲ್ ಕಾನ್ಸೆಪ್ಟ್ ಹೇಳ್ಬಿಡ್ತೀನಿ. ಅದ ಆದ್ಮೇಲೆ ಇಲ್ಲಿಗೆ ನೀವು ಬರ್ಬೋದು. ಸಿಂಪಲ್ ಆಗಿ ಎಲ್ಲಾ ಪ್ರಾಬ್ಲಮ್ಸ್ ಅಪ್ಲೈ ಆಲ್ರೆಡಿ ಡಿಸ್ಕಸ್ ಆಗಿದೆ ಇನ್ ಡೀಟೇಲ್ ಆಗಿ. ಸಿನ್ಸ್ ನೀವು KCET ಪ್ರಿಪರೇಷನ್ ಮಾಡ್ತಿರೋದ್ರಿಂದ ಇನ್ನೊಂಚೂರು ರಿವಿಷನ್ ಮಾಡ್ಬಿಡ್ತೀನಿ. ಒಂದು ಬಾರ್ ಮ್ಯಾಗ್ನೆಟ್ ನ ತಗೊಳ್ಳೋಣ. ಲೆಟ್ ಅಸ್ ಕನ್ಸಿಡರ್ ಎ ಬಾರ್ ಮ್ಯಾಗ್ನೆಟ್, ಸೌತ್ ಪೋಲ್ ಅಂಡ್ ನಾರ್ತ್ ಪೋಲ್. ಇದನ್ನ ನಾವು ಮ್ಯಾಗ್ನೆಟಿಕ್ ಡೈಪೋಲ್ ಅಂತ ಕರಿತೀವಿ.
ಅದೇ ರೀತಿ ಎಲೆಕ್ಟ್ರೋಸ್ಟಾಟಿಕ್ಸ್ ಅಲ್ಲಿ ಮೈನಸ್ ಕ್ಯೂ ಪ್ಲಸ್ ಕ್ಯೂ ಚಾರ್ಜ್ ಇದೆ, ನೆನಪಿದ್ಯಾ? ಇದನ್ನ ನಾವು ಎಲೆಕ್ಟ್ರೋಸ್ಟಾಟಿಕ್ ಡೈಪೋಲ್ ಅಂತ ಕರೆದ್ವಿ. ಡೈಪೋಲ್ ಮೂವ್ಮೆಂಟ್ ಯಾವ ಕಡೆಗಿತ್ತು? ದಟ್ ಈಸ್ ಫ್ರಮ್ ನೆಗೆಟಿವ್ ಚಾರ್ಜ್ ಟು ಪಾಸಿಟಿವ್ ಚಾರ್ಜ್. ಇಲ್ಲಿ ಯಾವ ರೀತಿ ನೀವು ಎಲೆಕ್ಟ್ರಿಕ್ ಡೈಪೋಲ್ ನ ಡಿಫೈನ್ ಮಾಡ್ತೀವೋ ಇಲ್ಲೂ ಅದೇ ರೀತಿ ನೀವು ಒಂದು ಮ್ಯಾಗ್ನೆಟಿಕ್ ಡೈಪೋಲ್ ನ ಕೂಡ ಡಿಫೈನ್ ಮಾಡಬಹುದು. ಮ್ಯಾಗ್ನೆಟಿಕ್ ಡೈಪೋಲ್ ಮೂವ್ಮೆಂಟ್ ನ ಕೂಡ ಡಿಫೈನ್ ಮಾಡಬಹುದು. ದಟ್ ಈಸ್ ವೆಕ್ಟರ್ ಎಂ. ಆ ವೆಕ್ಟರ್ ಎಮ್ದು ಯಾವ ಕಡೆಯಿಂದ ಯಾವ ಕಡೆ ಡೈರೆಕ್ಷನ್ ಇರುತ್ತೆ? ಸೌತ್ ಪೋಲ್ ಟು ನಾರ್ತ್ ಪೋಲ್. ಮ್ಯಾಗ್ನೆಟಿಕ್ ಫೀಲ್ಡ್ ಈ ರೀತಿ ಹೋಗ್ತಿದೆ ಅಂದ್ರೆ ಯು ಕ್ಯಾನ್ ಅಸ್ಯೂಮ್ ಹಿಂದ್ಗಡೆ ಸೌತ್ ಇದೆ, ಮುಂದ್ಗಡೆ ನಾರ್ತ್ ಇದೆ ಅಂತ ಅಸ್ಯೂಮ್ ಮಾಡ್ಕೋಬಹುದು. ಕ್ಲಿಯರ್? ಇಸ್ ಇಟ್ ಕ್ಲಿಯರ್? ಸಪೋಸ್ ಒಂದು ಮ್ಯಾಗ್ನೆಟಿಕ್ ಫೀಲ್ಡ್ ರೀಜನ್ ಈ ರೀತಿ ಇದೆ ಅಂತ ಅನ್ಕೊಳ್ಳೋಣ, ಈ ರೀತಿ ಇದೆ ಅಂತ ಅನ್ಕೊಳ್ಳೋಣ ಮ್ಯಾಗ್ನೆಟಿಕ್ ಫೀಲ್ಡ್ ರೀಜನ್. ಯು ಕ್ಯಾನ್ ಅಸ್ಯೂಮ್, ಯು ಕ್ಯಾನ್ ಕನ್ಸಿಡರ್ ಮ್ಯಾಗ್ನೆಟಿಕ್ ಫೀಲ್ಡ್ ಇಸ್ ಲೈಕ್ ದಿಸ್. You can assume this is a south pole, this is a north pole. ಈ ಕಡೆ ಸೌತ್ ಪೋಲ್ ಇದೆ, ಆ ಕಡೆ ನಾರ್ತ್ ಪೋಲ್ ಇದೆ ಅಂತ ಈಕ್ವಲೆಂಟ್ ಆಗಿ, ಎಕ್ಸಾಕ್ಟ್ ಆಗಿ ಅಲ್ಲ, ಈಕ್ವಲೆಂಟ್ ಆಗಿ ಅಸ್ಯೂಮ್ ಮಾಡ್ಕೋಬಹುದು. ಅದನ್ನ ಯಾಕೆ ಸರ್ ಇಲ್ಲಿ ಹೇಳ್ತಿದ್ದೀರಿ? ನೋಡಿ, ಇಲ್ಲಿ ಪ್ರೊಡ್ಯೂಸ್ ಆಗ್ತಾ ಇರ್ತಕ್ಕಂಥ ಮ್ಯಾಗ್ನೆಟಿಕ್ ಫೀಲ್ಡ್ ಡೈರೆಕ್ಷನ್ ಹೇಗೆ ಫೈಂಡ್ ಔಟ್ ಮಾಡೋದು? ರೈಟ್ ಹ್ಯಾಂಡ್ ಥಂಬ್ ರೂಲ್ ನೆನಪಿದ್ಯಾ? ಸೊ ರೈಟ್ ಹ್ಯಾಂಡ್ ಥಂಬ್ ರೂಲ್ ನ ಯೂಸ್ ಮಾಡಿ ಈ ಮ್ಯಾಗ್ನೆಟಿಕ್ ಫೀಲ್ಡ್ ಡೈರೆಕ್ಷನ್ ಫೈಂಡ್ ಔಟ್ ಮಾಡೋಣ. ಅಂದ್ರೆ ಈ ರೀತಿ ಬರುತ್ತಾ? ಇಟ್ ಈಸ್ ಕಮಿಂಗ್ ಔಟ್ ಆಫ್ ದ ಪ್ಲೇನ್ ಆಫ್ ದ ಬೋರ್ಡ್. ಟಿಶ್ಕ್ಯಾವ್ ಟಿಶ್ಕ್ಯಾವ್ ಟಿಶ್ಕ್ಯಾವ್. The magnetic field is coming out of the plane of the board. Are you getting? ಈಗ ಔಟ್ಸೈಡ್ ಬರ್ತಾ ಇದೆ, ಒರಿಜಿನಲ್ ಮ್ಯಾಗ್ನೆಟಿಕ್ ಫೀಲ್ಡ್ ಔಟ್ಸೈಡ್ ಇದೆ. ಇಲ್ಲಿ ಇಂಡ್ಯೂಸ್ ಆಗ್ತಾ ಇರ್ತಕ್ಕಂಥ ಮ್ಯಾಗ್ನೆಟಿಕ್ ಫ್ಲಕ್ಸ್ ಇದನ್ನ ಅಪೋಸ್ ಮಾಡೋ ರೀತಿ ಇರಬೇಕು ಆಸ್ ಪರ್ ದ ಲೆನ್ಸ್ ಲಾ. ಅಫ್ ಕೋರ್ಸ್ ಕರೆಂಟ್ ಇಂಡ್ಯೂಸ್ ಆಗುತ್ತೆ. ಇಲ್ಲಿ ಕರೆಂಟ್ ಇಂಡ್ಯೂಸ್ ಆದ್ರೆ ಆ ಇಂಡ್ಯೂಸ್ ಆಗಿರ್ತಕ್ಕಂಥ ಕರೆಂಟ್ ಇದು ಮ್ಯಾಗ್ನೆಟಿಕ್ ಡೈಪೋಲ್ ಮೂಮೆಂಟ್ ಇದನ್ನ ಅಪೋಸ್ ಮಾಡೋ ತರ ಇರಬೇಕು. ಹಾಗಾದ್ರೆ ಬಿ ಇಂಡ್ಯೂಸ್ಡ್ ಏನಿದು? ಬಿ ಇಂಡ್ಯೂಸ್ಡ್ ಶುಡ್ ಬಿ ಇನ್ ಟು ದ ಪ್ಲೇನ್ ಆಫ್ ದ ಬೋರ್ಡ್. ಒರಿಜಿನಲ್ ಕಾಸ್ ಈ ಕಡೆಗಿದೆ ಆದ್ರೆ ಅಂಡ್ ಇನ್ಕ್ರೀಸ್ ಆಗ್ತಾ ಇದೆ. ಕಾಸ್ ಮ್ಯಾಗ್ನೆಟಿಕ್ ಫೀಲ್ಡ್ ಅಂದ್ರೆ ಇದಕ್ಕೆ ಕಾರಣ ಯಾರು? ಇವನು. ಈ ಪ್ರೋಸೆಸ್ಗೆ ಕಾರಣ ಈ ಮ್ಯಾಗ್ನೆಟಿಕ್ ಫೀಲ್ಡ್. ಅವನೇನಾಗ್ತಾ ಇದ್ದಾನೆ? ಹತ್ರ ಬರ್ತಾ ಇದೆ, ಇನ್ಕ್ರೀಸ್ ಆಗ್ತಾ ಇದ್ದಾನೆ. ಇನ್ಕ್ರೀಸ್ ಆಗ್ತಾ ಇರೋದನ್ನ ಇವ್ನು ಅಪೋಸ್ ಮಾಡ್ಬೇಕು. ಹಾಗಾದ್ರೆ ಏನ್ ಮಾಡ್ಬೇಕು? ದಟ್ ಶುಡ್ ಪ್ರೊಡ್ಯೂಸ್ ಅ ಮ್ಯಾಗ್ನೆಟಿಕ್ ಫೀಲ್ಡ್ ಇನ್ ಆಪೋಸಿಟ್ ಡೈರೆಕ್ಷನ್. ಅಂದ್ರೆ ಈ ಕಡೆಯಿಂದ ನೋಡಿದ್ರೆ, ಈ ರಿಂಗ್ ನ ನೋಡಿದ್ರೆ ನನ್ಗೆ ಈ ಕಡೆ ಸೌತ್ ಪೋಲ್ ಕಾಣಿಸ್ಬೇಕು, ಹಿಂದ್ಗಡೆ ನಾರ್ತ್ ಪೋಲ್ ಕಾಣಿಸ್ಬೇಕು. ಅಂದ್ರೆ ಆ ರಿಂಗ್ ನ ನಾನು ಇಲ್ಲಿಂದ ನೋಡಿದ್ರೆ, ಕ್ಯಾನ್ ಐ ರೈಟ್ ಹಿಯರ್? ಓಕೆ, ಆ ರಿಂಗ್ ನ ನಾನು ಇಲ್ಲಿಂದ ನೋಡಿದ್ರೆ ಐ ಶುಡ್ ಗೆಟ್ ಎ ಸೌತ್ ಪೋಲ್. ವಾಟ್ ಇಸ್ ದಿಸ್ ಡೈರೆಕ್ಷನ್? ದಿಸ್ ಇಸ್ ಎ ಕ್ಲಾಕ್ ವೈಸ್ ಡೈರೆಕ್ಷನ್. ಇಲ್ಲ ನೆನ್ಪಿದ್ಯಾ? ಇದು ಈ ಟೆಕ್ನಿಕ್ ನೆನ್ಪಿದ್ಯಾ? ಕ್ಲಾಕ್ ವೈಸ್ ಇದ್ರೆ ಅದನ್ನ ಸೌತ್ ಪೋಲ್ ತರ ಇಕ್ವಲೆಂಟ್ ಮಾಡಬಹುದು, ಆಂಟಿ ಕ್ಲಾಕ್ ವೈಸ್ ಇದ್ರೆ ಅದನ್ನ ನಾರ್ತ್ ಪೋಲ್ ತರ ಇಕ್ವಲೆಂಟ್ ಮಾಡಬಹುದು. ಸೊ ಇಸ್ ದಿಸ್ ಕ್ಲಿಯರ್? ಕನ್ಫರ್ಮ್? ಶೂರ್? ಹಾಗಾದ್ರೆ ಇದಕ್ಕೆ ಆನ್ಸರ್ ಏನಾಗತ್ತಪ್ಪ ಅಂದ್ರೆ ದಟ್ ಈಸ್ ಆಪ್ಷನ್ ಇಂಡ್ಯೂಸ್ಡ್ ಎಲೆಕ್ಟ್ರಿಕ್ ಕರೆಂಟ್ ಇಸ್ ಕ್ಲಾಕ್ ವೈಸ್. ಸೂಪರ್ ಆಗಿದೆ, ಕಾನ್ಸೆಪ್ಟ್ ಮಾತ್ರ ಸೂಪರ್ ಆಗಿದೆ. ಸೊ ನೀವು ಅಟ್ಲೀಸ್ಟ್ KCET ಆದ್ಮೇಲೆ ಆದ್ರೂ ಪರವಾಗಿಲ್ಲ ಈ ಕಾನ್ಸೆಪ್ಟ್ ನ ತಿಳ್ಕೊಳ್ಳಿ. ಇವನ್ ಇಫ್ ಯು ಗೋ ಟು ದ ಇಂಜಿನಿಯರಿಂಗ್ ಅಲ್ಲಿ ಕೂಡ ಹೆಲ್ಪ್ ಆಗುತ್ತೆ. ಸೊ ಲೆಟ್ಸ್ ಕಮ್ ಬ್ಯಾಕ್. ಆಪ್ಷನ್ ಸಿ ಇಸ್ ದ ಆನ್ಸರ್. ಐ ಗೋ ಟು ದ ನೆಕ್ಸ್ಟ್ ಕ್ವಶನ್. ಮುಂದಿನ ಪ್ರಶ್ನೆ. ಲೆಟ್ಸ್ ಗೋ ಟು ದ ನೆಕ್ಸ್ಟ್ ಕ್ವಶನ್ ಫ್ರಮ್ KCET 2024. An induced current of 2 ampere flows through a coil. The resistance of the coil is 10 ohm. What is the change in the magnetic flux associated with the coil in 1 milliseconds? I induced is ಕೊಟ್ಟಿದ್ದಾರೆ. I induced is given as 2 ampere and resistance of the coil is 10 ohm. 10 ohm. And also they have given the time interval is 1 millisecond. ಅವ್ರು ಕೇಳ್ತಿರೋದು ಏನಪ್ಪಾ ಅಂದ್ರೆ ವಾಟ್ ಇಸ್ ದ ಚೇಂಜ್ ಇನ್ ದ ಮ್ಯಾಗ್ನೆಟಿಕ್ ಫ್ಲಕ್ಸ್. ಇಂಡ್ಯೂಸ್ಡ್ ಕರೆಂಟ್ಗೂ ಟೈಮ್ಗೂ ರೆಸಿಸ್ಟೆನ್ಸ್ಗೂ ಚೇಂಜ್ ಇನ್ ದ ಮ್ಯಾಗ್ನೆಟಿಕ್ ಫ್ಲಕ್ಸ್ಗೂ ಸಂಬಂಧ ಏನಪ್ಪಾ ಅಂದ್ರೆ ಐ ಹೋಪ್ ಯು ಹ್ಯಾವ್ ಸೀನ್ E is equals to minus d∅dt. This is according to Ohm's law. ಈನ ನಾನು I induced into R ಅಂತ ಬರೀಬೋದಾ? I induced into ರೆಸಿಸ್ಟೆನ್ಸ್ ಅಂತ ಬರೀತೀನಿ. ಬರೀ ಮ್ಯಾಗ್ನಿಟ್ಯೂಡ್ ನ ಮಾತ್ರ ಕನ್ಸಿಡರ್ ಮಾಡ್ತೀನಿ. ಡೆಲ್ಟಾ d∅dt ನ ಇಟ್ಸ್ ಅ ಡಿಫರೆನ್ಷಿಯಲ್ ಫಾರ್ಮ್. ಅದೇ ನಾನು ಆವರೇಜ್ ಫಾರ್ಮ್ ಅಲ್ಲಿ ಕನ್ಸಿಡರ್ ಮಾಡಿದ್ರೆ ಡೆಲ್ಟಾ ಫೈ ಡಿವೈಡೆಡ್ ಬೈ ಡೆಲ್ಟಾ ಟಿ ಅಷ್ಟೇ, ಇನ್ನೇನು ಇಲ್ಲ. ಎವ್ರಿಥಿಂಗ್ ಇಸ್ ಸಿಂಪಲ್. ಸೊ ಡೆಲ್ಟಾ ಟಿ ಕೊಟ್ಟಿದ್ದಾರೆ, ಆರ್ ಕೊಟ್ಟಿದ್ದಾರೆ, ಐ ಇಂಡ್ಯೂಸರ್ ಕೊಟ್ಟಿದ್ದಾರೆ. ವಿ ನೀಡ್ ಟು ಫೈಂಡ್ ಔಟ್ ಡೆಲ್ಟಾ ಫೈ. ಡೆಲ್ಟಾ ಫೈ ಇಸ್ ಈಕ್ವಲ್ಸ್ ಟು, ಅರೆ ಇದು ಗೊತ್ತಾಯ್ತು, ದ EMF induced is equals directly proportional to the rate of change in the magnetic flux. Faraday's law ಇಂದ ತೆಗೆದೇನೆ. Minus is according to Lenz law and E is equals to IR. Ohm's law ಪ್ರಕಾರ equate ಮಾಡಿದೆ. Delta phi is equals to I induced into R into delta T. That is equals to I induced ಎಷ್ಟಿದೆ? 2 ಇದೆ, resistance 10 ಇದೆ,
delta t ಬಂದು 1 millisecond. 1 into 10 power minus 3. What you get is 2 into 10 power minus 2 Weber. Option area? Yeah, 2 into 10 power minus 2 Weber is the right answer for this question. Option B will be the right answer. Make a note on this one. Let's go to the next question from KCET 2023. A square loop of side 2 centimeter enters the magnetic field with a constant speed 2 centimeter per second as shown in the figure. The edge enters the magnetic field at time t is equal to 0. Which of the following graph correctly deposits the induced EMF in the loop? Actually, ಅಲ್ಲಿ graphs ಇದೆ, ಅಲ್ಲಿ display ಮಾಡಕ್ ಆಗದೆ ಇರೋದ್ರಿಂದ ನಾನು ಆ ರೀತಿ ಕೊಟ್ಟಿದ್ದೀನಿ. Now, we need to draw the graph of current ಅಲ್ಲ, induced EMF in the loop with respect to time. Always remember, E is equals to d phi divided by dt. Actually, minus d phi by dt. Minus is as per Lenz law. Okay. ಈಗ ನೋಡಿ, magnetic field ಇಷ್ಟು regional ಮಾತ್ರ ಇದೆ. It is only for certain region. I'll do one thing. ಇಷ್ಟು regional ಮಾತ್ರ ಕನ್ಫೈನ್ ಆಗಿದೆ ಮ್ಯಾಗ್ನೆಟಿಕ್ ಫೀಲ್ಡ್. ಈಗ ಇದರ ಒಳಗಡೆ ಒಂದು rectangular square loop ಎಂಟರ್ ಆಗ್ತದೆ. A square loop is starting to enter at t is equal to 0. ಇನ್ನೇನು ಎಂಟರ್ ಆಗ್ತಾ ಇದೆ, ಇದರ ಲೆಂತ್ ಎಷ್ಟಿದೆ 2 ಸೆಂಟಿಮೀಟರ್. ಮ್ಯಾಗ್ನೆಟಿಕ್ ಫೀಲ್ಡ್ ಎಷ್ಟಿದೆ, ಇಟ್ ಈಸ್ 10 ಸೆಂಟಿಮೀಟರ್ ಇದೆ ಆಸ್ ಪರ್ ದ ಗಿವೆನ್ ಡೇಟಾ. ಈಗ ಇಫ್ ಈ ಕಾಯಿಲ್ ಸ್ಕ್ವೇರ್ ಲೂಪ್ ಏನಾದ್ರು ಎಂಟರ್ ಆಗಕ್ಕೆ ಶುರು ಆದ್ರೆ ಇಟ್ ಸ್ಟಾರ್ಟ್ಸ್ increasing, it starts experiencing more flux. ಅರೆ ಈ ರೀಜನ್ ಅಲ್ಲಿ ಮಾತ್ರ ಇದೆ ಮ್ಯಾಗ್ನೆಟಿಕ್ ಫೀಲ್ಡ್. ಈ ಲೂಪ್ ಎಂಟರ್ ಆಗ್ತಾ ಆಗ್ತಾ ಇಲ್ಲೇನು ಮ್ಯಾಗ್ನೆಟಿಕ್ ಫೀಲ್ಡ್ ಇಲ್ಲ. ವಾಟ್ ಇಸ್ ದ ಫ್ಲಕ್ಸ್ ಲಿಂಕ್ಡ್ ವಿತ್ ದ ಕಾಯಿಲ್ ವೆನ್ ಇಟ್ ಇಸ್ ಹಿಯರ್? 0. ಅದೇ ಕಾಯಿಲ್ ಏನಾದ್ರೂ ಒಳಗಡೆ ಹೋಗಕ್ಕೆ ಟ್ರೈ ಮಾಡ್ತಾರೆ, ದ ಫ್ಲಕ್ಸ್ ಸ್ಟಾರ್ಟ್ಸ್ ಇನ್ಕ್ರೀಸಿಂಗ್. ಯಾವಾಗ ಫ್ಲಕ್ಸ್ ಚೇಂಜ್ ಆಗತ್ತೋ ಅವಾಗ EMF ಇಂಡ್ಯೂಸ್ ಆಗುತ್ತೆ ಅಕಾರ್ಡಿಂಗ್ ಟು ದಿಸ್ ಇಕ್ವೇಶನ್. ವೆನ್ ದಿಸ್ ಕಾಯಿಲ್ is moving with the uniform velocity, current is, the flux is changing at the constant rate. d phi by dt same ಇರುತ್ತೆ. ಬಟ್ ಮೈನಸ್ ಯಾವಾಗ ಫ್ಲಕ್ಸ್ ಜಾಸ್ತಿ ಆಗ್ತಾ ಇರತ್ತೋ EMF ಆಪೋಸಿಟ್ ಡೈರೆಕ್ಷನ್ ಇರುತ್ತೆ. ಯಾವಾಗ ಫ್ಲಕ್ಸ್ ಕಮ್ಮಿ ಇರತ್ತೋ EMF ಪಾಸಿಟಿವ್ ಡೈರೆಕ್ಷನ್ ಇರುತ್ತೆ. ಈಗ ಈ ಕಾಯಿಲ್ ಎಂಟರ್ ಆದಾಗ, ವಾಟ್ ಐ ಮೀನ್ ಟು ಸೇ ಇಸ್, ವೆನ್ ದಿಸ್ ಸ್ಟಾರ್ಟ್ಸ್ ಟು ಎಂಟರ್ ಆದಾಗ ಫ್ಲಕ್ಸ್ ಇನ್ಕ್ರೀಸ್ ಆಗ್ತಾ ಇರುತ್ತೆ. ಆಸ್ ಅ ರಿಸಲ್ಟ್ ದೇರ್ ಇಸ್ ಎ EMF ಇಂಡ್ಯೂಸ್ ಇನ್ ಆಪೋಸಿಟ್ ಡೈರೆಕ್ಷನ್. ನೋಡಿ, ಕಾನ್ಸ್ಟೆಂಟ್ ಆಗಿ ಇನ್ಕ್ರೀಸ್ ಆಗ್ತದೆ. ಕಾನ್ಸ್ಟೆಂಟ್ ಫ್ಲಕ್ಸ್ ಅಂತ ಹೇಳ್ತಿಲ್ಲ, ಕಾನ್ಸ್ಟೆಂಟ್ ರೇಟ್ ಅಲ್ಲಿ ಇನ್ಕ್ರೀಸ್ ಆಗ್ತಾ ಇದೆ. ಐ ರಿಪೀಟ್ ಒನ್ಸ್ ಅಗೇನ್, ವೆನ್ ದಿಸ್ ಸ್ಟಾರ್ಟ್ಸ್ ಎಂಟರಿಂಗ್ ದ ಫೀಲ್ಡ್ ರೀಜನ್, ಈ ಡಬ್ಬ ಪೂರ್ತಿ ಎಂಟರ್ ಆಗೋವರೆಗೂ ಮ್ಯಾಗ್ನೆಟಿಕ್ ಫ್ಲಕ್ಸ್ ಅನ್ನೋದು ಒಂದು ಕಾನ್ಸ್ಟೆಂಟ್ ರೇಟ್ ಇಂದ ಇನ್ಕ್ರೀಸ್ ಆಗ್ತಾ ಇರುತ್ತೆ. ದೇರ್ಫೋರ್ ದ EMF ಇಂಡ್ಯೂಸ್ ಇಸ್ ಇನ್ ಆಪೋಸಿಟ್ ಡೈರೆಕ್ಷನ್ ಹ್ಯಾವಿಂಗ್ ಸೇಮ್ ವ್ಯಾಲ್ಯೂ. ಮ್ಯಾಗ್ನೆಟಿಕ್ ಫ್ಲಕ್ಸ್ ಕಾನ್ಸ್ಟೆಂಟ್ ರೇಟ್ ಅಲ್ಲಿ ಇನ್ಕ್ರೀಸ್ ಆಗ್ತಾ ಇದೆ, magnetic induced EMF opposite direction irutte and it is constant. Once idu poorti enter aitu, let us assume this coil has entered. Idu poorti enter agakke ಎಷ್ಟು ಟೈಮ್ ಆಗುತ್ತೆ? 2 centimeter per second. ಅರೆ 1 ಸೆಕೆಂಡ್ ಗೆ 2 centimeter ಆಗುತ್ತೆ. ಅಂದ್ರೆ ಈ ಪ್ರೋಸೆಸ್ 1 ಸೆಕೆಂಡ್ ನಲ್ಲಿ ಆಗಿರೋದು. Now look at this. ಪೂರ್ತಿ ಕಾಯಿಲ್ ಒಳಗಡೆ ಇದೆ, ಈ ಕಾಯಿಲ್ ಹಾಗೆ ಮುಂದಕ್ಕೆ ಹೋಗ್ತಾ ಇದೆ. There is no change in the flux. Flux ಇದೆ but change in the flux ಇಲ್ಲ. ಕಾನ್ಸ್ಟೆಂಟ್ ಫ್ಲಕ್ಸ್ ಇರುತ್ತೆ, ಯಾಕಂದ್ರೆ ಯೂನಿಫಾರ್ಮ್ ಮ್ಯಾಗ್ನೆಟಿಕ್ ಫೀಲ್ಡ್. ಆ ಪೂರ್ತಿ ಕಾಯಿಲ್ ಈ ರೀತಿ ಮೂವ್ ಆಗ್ತಾರೆ. ದೇರ್ ಇಸ್ ನೋ ಚೇಂಜ್ ಇನ್ ದ ಫ್ಲಕ್ಸ್, ದೇರ್ಫೋರ್ ನೋ ಕರೆಂಟ್ ಇಸ್ ಇಂಡ್ಯೂಸ್. ಒನ್ಸ್ ಕಾಯಿಲ್ ಇಲ್ಲಿಗೆ ರೀಚ್ ಆಯ್ತು ಅಂತ ಅನ್ಕೊಳ್ಳಿ, ಎಷ್ಟು ಟೈಮ್ ಅಲ್ಲಿ ಇಲ್ಲಿಗೆ ರೀಚ್ ಆಗುತ್ತೆ? ಅರೆ 10 ಸೆಂಟಿಮೀಟರ್ ಇದೆ, ಇದರ ಸ್ಪೀಡ್ ನೋಡಿದ್ರೆ 1 ಸೆಂಟಿಮೀಟರ್ 2 ಸೆಂಟಿಮೀಟರ್ ಪರ್ ಸೆಕೆಂಡ್ ಇದೆ. 2 ಸೆಂಟಿಮೀಟರ್ ಪರ್ ಸೆಕೆಂಡ್. ಹಾಗಾದ್ರೆ ಇಲ್ಲಿಂದ ಇಲ್ಲಿಗೆ ಬರೋಕೆ ಎಷ್ಟು ಟೈಮ್ ಹಿಡಿಯುತ್ತೆ? ಹೌ ಮಚ್? ಇಟ್ ಟೇಕ್ಸ್ 5 seconds. ಸೊ ಹಾಗಾದ್ರೆ ಇಲ್ಲಿಂದ ಇನ್ನೊಂದು 5 seconds, ಅಂದ್ರೆ ಟೋಟಲ್ 6 seconds. ಇಲ್ಲಿಂದ ಇಲ್ಲಿಗೆ ಬರೋಕೆ 5 seconds. ದೇರ್ ಇಸ್ ನೋ EMF ಇಂಡ್ಯೂಸ್ ಇನ್ ದ ಕಾಯಿಲ್. ಸೊ ಮತ್ತೆ ಇದು ಆಚೆಗೆ ಬರ್ತಾ ನೋಡಿ, ಇಲ್ಲಿ ಈ ಡಬ್ಬ ಇದೆಯಲ್ಲ, ಇದು ಆಚೆಗೆ ಬರ್ತಾ ಫ್ಲಕ್ಸ್ ಅನ್ನೋದು ಏನಾಗ್ತದೆ? ಕಮ್ಮಿ ಆಗ್ತದೆ. ಮ್ಯಾಗ್ನೆಟಿಕ್ ಫೀಲ್ಡ್ ಇಂದ ಆಚೆಗೆ ಬರ್ತಾ ಇದೆ. ಹೆನ್ಸ್ ದ ಮ್ಯಾಗ್ನೆಟಿಕ್ ಫ್ಲಕ್ಸ್ ಲಿಂಕ್ಡ್ ವಿತ್ ದ ಕಾಯಿಲ್ ಡಿಕ್ರೀಸಸ್ ವಿತ್ ರೆಸ್ಪೆಕ್ಟ್ ಟು ಟೈಮ್. ಯಾವಾಗ ಡಿಕ್ರೀಸ್ ಆಗತ್ತೋ EMF will be in positive direction. So therefore the EMF will be constant given by this equation. Artha aita? So this is EMF versus time. Clear? Itara bartittu alle options display madak agtilla, sikapate dododide. Make a note on this one. I'll move to the next question. Done?
Next question is from KCET 2023. The current in the coil changes from 2 ampere to 5 ampere. And the current in the initial current, I initial is 2 ampere and the final current IF is equal to 5 ampere ಇದೆ. ಎಷ್ಟು ಟೈಮ್ ಅಲ್ಲಿ ಚೇಂಜ್ ಆಗ್ತಾ ಇದೆ 0.3 seconds. In delta t is 0.3 seconds as per the given data. The magnitude of induced EMF induced in the coil is 1 volt. E is equals to 1 volt ಕೊಟ್ಟಿದ್ದಾರೆ. The value of self inductance of the coil L is equals to question mark. So EMF ಗೂ change in the current ಗೂ time interval ಗೂ equation ಏನಪ್ಪಾ ಅಂದ್ರೆ E is equals to minus L delta I divided by delta T. Minus na ಬೇಕಾದ್ರೆ ignore ಮಾಡ್ಕೊಳ್ಳಿ. It is as per the Lenz law. I can write EMF ನನಗೆ ಬೇಕಾಗಿರೋದು ಏನಪ್ಪಾ ಅಂದ್ರೆ self inductance ಬೇಕು. L is equals to E whole divided by delta I divided by delta T. ಅಷ್ಟೇ ಇನ್ನೇನಿಲ್ಲ. So let me substitute all the data given. EMF is 1 volt whole divided by delta I. ಎಷ್ಟು ಚೇಂಜ್ ಆಗ್ತಾ ಇದೆ 2 ಇಂದ 5 ಗೆ ಬರ್ತಾ ಇದೆ ಅಂದ್ರೆ 3 ಆಂಪಿಯರ್ ಚೇಂಜ್ ಆಗ್ತಾ ಇದೆ in the time 0.3 seconds. So ಇದು 1 ಇದು 10 ಇಂದ ಕ್ಯಾನ್ಸಲ್ ಆಗುತ್ತೆ. L is equals to 1 by 10 Henry and it can be written as 1 by 10 ಇಲ್ವಲ್ಲ 1 by 10 milli Henry ಇದೆ. Did I do any mistake in the calculation? Delta I current ಆಗಿದೆ 1 ಕರೆಕ್ಟ್ ಆಗಿದೆ. ಯಾಕೆ ಬರ್ತಿಲ್ಲ 0.1 ಹೆನ್ರಿ ಇರಬೇಕು. ಅನ್ಫಾರ್ಚುನೇಟ್ಲಿ ಒಂದು ಕೆಲಸ ಮಾಡಿ ಇಲ್ಲಿ ನೋಡಿ ಆಪ್ಷನ್ ಬಿ ಇದೆ ನೋಡಿ ಆಪ್ಷನ್ ಬಿ ಇದೆ. ಸೊ ದಿಸ್ ಇಸ್ 0.1 ಹೆನ್ರಿ. ಆಮ್ ಐ ರೈಟ್? ಇದನ್ನ ಇವರು ಏನ್ ಮಾಡಿದಾರಪ್ಪ ಅಂದ್ರೆ 0.1 ಇಂಟು 10 power 3 ಇಂಟು 10 power -3 ಹೆನ್ರಿ ಅಂತ ಬರ್ಕೊಂಡು ಸಾಲ್ವ್ ಮಾಡಕ್ ಟ್ರೈ ಮಾಡಿದ್ದಾರೆ. ಇದನ್ನ ಇಲ್ಲಿ ಮಲ್ಟಿಪ್ಲೈ ಮಾಡಿದ್ರೆ 100, ಇದನ್ನ ಇಲ್ಲಿ ತಗೊಂಡ್ರೆ ಮಿಲಿ ಹೆನ್ರಿ ಬರುತ್ತೆ. ದಟ್ಸ್ ಇಟ್. ಸೊ ಇಟ್ಸ್ ಅ ಟ್ರಿಕ್ ಆಫ್ ಪವರ್ಸ್. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಡೋಂಟ್ ಗೆಟ್ ಕನ್ಫ್ಯೂಸ್. ನಂತರ ಕನ್ಫ್ಯೂಸ್ ಆಗಬೇಡಿ. ದೆನ್ ಲೆಟ್ಸ್ ಗೋ ಟು ದ ನೆಕ್ಸ್ಟ್ ಕ್ವೆಶ್ಚನ್. ಯು ಕ್ಯಾನ್ ಟ್ರೈ ಬೈ ಯುವರ್ ಸೆಲ್ಫ್. ನಾನು ಇದನ್ನ ಅರೇಂಜ್ ಮಾಡ್ಲಿಕ್ಕೆ ಹೊರಟಿದ್ದೀನಿ. The question is a metallic rod of length 1 meter held along east-west direction and is allowed to fall freely given horizontal component of the magnetic field BH is equals to a magnetic field BH ಇದೆ 3 into 10 power -5 Tesla. ಒಂದು ಮೆಟಾಲಿಕ್ ರಾಡ್ ನ ಈ ತರ ಫಾಲ್ ಮಾಡೋದಕ್ಕೆ ಬಿಟ್ರೆ ಅಫ್ಕೋರ್ಸ್ ನಮ್ಮ ಮುಂದೆ ಇರ್ತಕ್ಕಂಥ ರೀಜನ್ ಅಲ್ಲಿ ಅರ್ತ್ಸ್ ಮ್ಯಾಗ್ನೆಟಿಕ್ ಫೀಲ್ಡ್ ಇರುತ್ತೆ. ಅದರ ಹಾರಿಸಾಂಟಲ್ ಕಾಂಪೋನೆಂಟ್ ಎಷ್ಟಿರುತ್ತಪ್ಪ ಅಂದ್ರೆ 3 into 10 power -5 Tesla ಇರುತ್ತೆ. Then the EMF induced in the rod at an instant E at t is equals to 2 seconds after falling is question mark. That's what they are asking. What is the EMF induced in a moving rod? Or a motional EMF ಮೇಲೆ ಕ್ವಶನ್ ಕೇಳ್ತಿದ್ದಾರೆ. That is E is equals to BLV. Of course sin theta ಬರುತ್ತೆ. sin theta is 90 degree, sin 90 is 1. So ಇಲ್ಲಿ ಮ್ಯಾಗ್ನೆಟಿಕ್ ಫೀಲ್ಡ್ ಯಾವ್ದಿರೋದು ಹಾರಿಸಾಂಟಲ್ ಕಾಂಪೋನೆಂಟ್ ಆಫ್ ದ ಅರ್ತ್ ಇಂಟು ಲೆಂತ್ ಆಫ್ ದ ರಾಡ್ ಕೊಟ್ಟಿದ್ದಾರೆ 1 meter ಕೊಟ್ಟಿದ್ದಾರೆ ಇಂಟು ವೆಲಾಸಿಟಿ ಆಫ್ ದ ರಾಡ್ at 2 seconds ಅದು ಗೊತ್ತಿಲ್ಲ. Are you getting? Velocity of the rod at 2 seconds. ನೋಡಿ ಇನಿಷಿಯಲಿ ಒಂದು ರಾಡ್ ನ ಬಿಟ್ರೆ ಇನಿಷಿಯಲಿ ಈ ತರ ರಾಡ್ ನ ತಗೊಂಡೋಗಿ ಮೇಲಿಂದ ಬಿಟ್ರೆ ಇನಿಷಿಯಲಿ ವೆಲಾಸಿಟಿ 0 ಇರುತ್ತೆ. ದೆನ್ ಇಟ್ ಸ್ಟಾರ್ಟ್ಸ್ ಇನ್ಕ್ರೀಸಿಂಗ್ ವಿತ್ ರೆಸ್ಪೆಕ್ಟ್ ಟು ಟೈಮ್. ಯಾಕೆ? ಬಿಕಾಸ್ ಆಫ್ ದ ಆಕ್ಸಲರೇಷನ್ ಡ್ಯೂ ಟು ಗ್ರಾವಿಟಿ. Because of acceleration due to gravity, its velocity keeps on increasing. ಹಾಗಾದ್ರೆ at 2 seconds ಎಷ್ಟಿರುತ್ತೆ? ಅದಕ್ಕೆ ನಮಗೆ ಈಕ್ವೇಷನ್ಸ್ ಆಫ್ ಮೋಷನ್ ಇದೆ. ದಟ್ ಈಸ್ v is equals to u plus at. a ಜಾಗದಲ್ಲಿ g ಹಾಕೊಳ್ಳಿ, t ಜಾಗದಲ್ಲಿ 2 seconds ಹಾಕೊಳ್ಳಿ. v is equals to ರೆಸ್ಟ್ ಇಂದ ಸ್ಟಾರ್ಟ್ ಆಗ್ತಿರೋದ್ರಿಂದ 0 ತಗೊಳ್ಳಿ, a ವ್ಯಾಲ್ಯೂ g ತಗೊಳ್ಳಿ, g ವ್ಯಾಲ್ಯೂ 10 ತಗೊಂತೀನಿ, 2 ತಗೊಂತೀನಿ ಟೈಮ್. ದಟ್ ಈಸ್ v is equals to 20 meter per second. ಇದನ್ನ ತಗೊಂಡೋಗಿ ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿ I'll get EMF induced in the coil is in the rod is BH value 3 into 10 power -5 Tesla into
ಲೆಂತ್ 1 meter into velocity 20 ಕೊಟ್ಟಿದ್ದಾರೆ. That's it. So 20 into 3, that is 60 into 10 power minus 5 Tesla. In other words, you can write this as options ಒಂದ್ಸತಿ ನೋಡ್ತೀನಿ. ಆಪ್ಷನ್ ಎ ಬರುತ್ತೆ ನೋಡಿ. ಸರ್ ಟೆಸ್ಲಾ ಅಲ್ಲ, ವೋಲ್ಟ್. ಐ ಆಮ್ ವೆರಿ ಸಾರಿ. EMF ಫೈಂಡ್ ಔಟ್ ಮಾಡ್ತಿದ್ದೀನಿ. 6 into 10 power minus 4 volt. That's it. Make a note on this one. I'll move to the next question. Option A will be the right answer for this question. Then the next question ಗೆ ಹೋಗ್ತಿದ್ದೀನಿ. You can solve the question by pausing the video. ಬೇಕಾದ್ರೆ ವಿಡಿಯೋನ ಪಾಸ್ ಮಾಡಿ ಟ್ರೈ ಮಾಡಿ. I think simple ಇದೆ. You can try by yourself. I'm going to solve in 3, 2, 1, done. Solve ಮಾಡಲಾ? ಪಕ್ಕ? Sure. Okay, a long solenoid has 500 turns. Total number of turns ಎಷ್ಟಿದೆ? 500 ಇದೆ. 500 ಇದೆ. When a current of 2 ampere is passed, I is equals to 2 ampere ಆ solenoid ಗೆ ಪಾಸ್ ಮಾಡ್ತಿದ್ದಾರೆ. The resultant magnetic flux linked with the each turn. I repeat, magnetic flux with each turn of the solenoid. Flux linked with each turn. Each turn is equals to 4 into 10 power minus 3 Weber per meter square. Weber ಅಷ್ಟೇ. ಫ್ಲಕ್ಸ್ ಹೇಳ್ತಿದ್ರೆ Weber. The self-inductance of the solenoid is L is equals to question mark. The self-inductance of the solenoid is question mark. Madla is related to the self-inductance of a solenoid. The self-inductance of a solenoid and flux ಗೆ relation ಏನಪ್ಪ ಅಂದ್ರೆ, you can use this relation. The total flux linked with the solenoid is directly proportional to the current passing through the solenoid. ನೆನಪಿದ್ಯಾ? And you have to equate this into a constant into I, that is L into I, where L is called as coefficient of self-inductance. ಇದನ್ನೇ ಫೈಂಡ್ ಔಟ್ ಮಾಡಕ್ ಹೇಳಿ. ಇದೇನಿದು ಟೋಟಲ್ ಫ್ಲಕ್ಸ್, ಇದೇನಿದು ಕರೆಂಟ್ ಪಾಸಿಂಗ್ ಇನ್ ದ solenoid. ಅರೆ ಟೋಟಲ್ ಫ್ಲಕ್ಸ್ ನಾನು ಟೋಟಲ್ ನಂಬರ್ ಆಫ್ ಟರ್ನ್ಸ್ ಇನ್ ದು ಫ್ಲಕ್ಸ್ ಲಿಂಕ್ಡ್ ವಿತ್ ಈಚ್ ಟರ್ನ್ ಅಂತ ಬರೀಬೋದಾ? ಐ ರೈಟ್ ಹಿಯರ್. ಅದನ್ನ ಕೊಟ್ಟಿದ್ದಾರೆ, ಎನ್ ವ್ಯಾಲ್ಯೂ ಕೊಟ್ಟಿದ್ದಾರೆ 500 into 4 into 10 power minus 3, that is equals to L into current ಎಷ್ಟಿದೆ? 2 ampere ಇದೆ. That's it. So 2 ones are 2 twos are. What you get is L is equals to 1000 into 10 power minus 3 Henry. 1000 into 10 power minus 3 Henry. Other, it is nothing but 1 Henry. ಅಷ್ಟೇ. ಅರೆ ಆಪ್ಷನ್ ಸಿ ಇದೆ ನೋಡಿ. ಆಯ್ತಾ? Make a note on this one. I'll move ahead. The next question is from KCET 2022. The question goes like this. A magnetic field of flux density, under magnetic field strength, is 1.0 Weber per meter square. Under 1 Tesla ಕೊಡ್ತಿದ್ದಾರೆ. Acts normal to a 80 turn. Total number of turns ಎಷ್ಟಿದೆ? That is 80 ಕೊಟ್ಟಿದ್ದಾರೆ. And also they have given the magnetic field strength is 1 Tesla. Weber per meter square under Tesla. Of area 0.01 meter square. ಇದನ್ನ ನಾನು 10 power minus 2 meter square ಅಂತ ಕರಿತೀನಿ, just to handle easily. If the coil is removed from the field in 0.2 second, then the EMF induced. Very interesting question. ನೋಡಿ, ಈ ಮ್ಯಾಗ್ನೆಟಿಕ್ ಫೀಲ್ಡ್ ನಲ್ಲಿ ಇನಿಷಿಯಲಿ ಒಂದು ಕಾಯಿಲ್ ಇದೆ. ಲೆಟ್ ಅಸ್ ಕನ್ಸಿಡರ್ ಎ ಕಾಯಿಲ್ ಇನಿಷಿಯಲಿ ಇನ್ಸೈಡ್ ದಟ್ ಒನ್, ಒಳಗಡೆ ಇದೆ. ಈಗ ಈ ಕಾಯಿಲ್ ನ ಆಚೆಗೆ ತೆಗೆದು ಬಿಡ್ತಿದ್ದಾರೆ. ಎಷ್ಟು ಟೈಮ್ ಅಲ್ಲಿ? 0.2 seconds ಅಲ್ಲಿ. ಆಬ್ವಿಯಸ್ಲಿ ಫ್ಲಕ್ಸ್ ಲಿಂಕ್ಡ್ ವಿತ್ ದ ಕಾಯಿಲ್ ಚೇಂಜ್ ಆಗತ್ತಾ? ಪೂರ್ತಿ ಕಾಯಿಲ್ ನ ಆಚೆಗೆ ತೆಗಿತಿರೋದ್ರಿಂದ ಇಟ್ ಚೇಂಜಸ್ ದ ಮ್ಯಾಗ್ನೆಟಿಕ್ ಫ್ಲಕ್ಸ್ ಲಿಂಕ್ಡ್ ವಿತ್ ದ ಕಾಯಿಲ್. ಇದನ್ನ ಆಚೆಗೆ ತೆಗೆದ್ರೆ ವಾಟ್ ಇಸ್ ದ ಫ್ಲಕ್ಸ್ ಲಿಂಕ್ಡ್ ವಿತ್ ದ ಕಾಯಿಲ್? ಫೈನಲ್ ಫ್ಲಕ್ಸ್ ಇಸ್ 0. ಮ್ಯಾಗ್ನೆಟಿಕ್ ಫೀಲ್ಡ್ ಇಲ್ಲ. And what is the initial flux? That is given by BA into cos of theta. What is the value of theta? Normally anta ಹೇಳ್ತಾ ಇದ್ದಾರೆ. You can consider theta as 0. So normally ಅಂದ್ರೆ ಈ ಮ್ಯಾಗ್ನೆಟಿಕ್ ಫೀಲ್ಡ್ ಗೆ ಏರಿಯಾ ವೆಕ್ಟರ್ into the plane of the board ಇರುತ್ತೆ. ಏರಿಯಾ is a vector quantity. ಹಾಗಾಗಿ theta 0 ಬರುತ್ತೆ. ಏರಿಯಾ ಈ ತರ ಇದೆ ಸರ್ಫೇಸ್, ಅದಕ್ಕೆ ಪರ್ಪೆಂಡಿಕ್ಯುಲರ್ ಆಗಿ ಅದರ ವೆಕ್ಟರ್ ಇರುತ್ತೆ. I hope you know that one. Magnetic field 1 Tesla ಇದೆ, area 10 power minus 2 ಇದೆ, cos 0 is 1. That is 10 power minus 2 Weber. History flux 0.2 seconds ಅಲ್ಲಿ ಇಷ್ಟ ಆಗ್ತದೆ. ಅಂದ್ರೆ ಫ್ಲಕ್ಸ್ ಅನ್ನು ಚೇಂಜ್ ಆಗ್ತದೆ. Then what is the induced EMF? They are asking. So E is equals to minus d phi by dt. Just ignore the sign.
ಇದು ಡಿಫರೆನ್ಷಿಯಲ್ ಫಾರ್ಮ್. ನೀವು ಇದನ್ನ ಬೇಕಾದ್ರೆ ಡೆಲ್ಟಾ ಫೈ ಡಿವೈಡೆಡ್ ಬೈ ಡೆಲ್ಟಾ ಟಿ ಈ ತರ ಬರಿಬೋದಾ? ಇನ್ ದ ಡಿಫರೆನ್ಸ್ ಇನ್ ದ average form, this is equals to final flux minus initial flux whole divided by delta t. Final flux ಎಷ್ಟಿದೆ? 0 ಇದೆ. And initial flux ಇಲ್ಲಿ ಬರ್ತಿದ್ದೀನಿ 10 power minus 2 ಇದೆ. And the time they have given is 0.2 second. ಇದನ್ನ 2 into 10 power minus 1 ಅಂತ ಬರೀತೀನಿ. So this is equals to 1 by 2 into 10 power minus 2 plus 1 ಏನಾಗುತ್ತೆ? minus 1 ಆಗುತ್ತೆ. ಇದು ಒಂದು ಕಾಯಿಲ್ಗೆ. I repeat, this is a change in the flux for one coil. ಇದೇನಿದು? ಫ್ಲಕ್ಸ್ ಲಿಂಕ್ಡ್ ವಿತ್ ಒನ್ ಕಾಯಿಲ್ ಇದು ಅಷ್ಟೇ. ಅದೇ ರೀತಿ 80 ಕಾಯಿಲ್ಸ್ ಏನಿರುತ್ತೆ? ಇಂಟು 80 ಬರುತ್ತೆ. ಹಾಗಾದ್ರೆ ಇದನ್ನ ಪೂರ್ತಿ ದ ಟೋಟಲ್ EMF induced in the one coil is this much. The EMF induced in the total coil is 80 times 1 by 2 into 10 power minus 1. ಏನ್ ಬರುತ್ತೆ? This is nothing but 4 volt ಬರುತ್ತೆ. Don't get confused. ಅರ್ಥ ಆಯ್ತಾ? I hope it is clear. 4 volts. ಇದು one coil ಗೆ ಮಲ್ಟಿಪ್ಲೈ ಬೈ 80 ಮಾಡಿದ್ರೆ 80 ಕಾಯಿಲ್ಸ್ ಸಿಗುತ್ತೆ. ಮೇಕ್ ಎ ನೋಟ್ ಆನ್ ದಿಸ್ ಒನ್. ಐ ವಿಲ್ ಮೂವ್ ಫಾರ್ವರ್ಡ್. ಮುಂದಕ್ಕೆ ಹೋಗ್ತಿದ್ದೀನಿ. ಡನ್. ಎಸ್, ಬೇಕಾದ್ರೆ ಟ್ರೈ ಮಾಡ್ಬೋದು. ದ ಫಿಸಿಕಲ್ ಕ್ವಾಂಟಿಟಿ ವಿಚ್ ಇಸ್ ಮೆಜರ್ಡ್ ಇನ್ ದ ಯೂನಿಟ್ ಆಫ್ ವೆಬರ್ ಪರ್ ಆಂಪಿಯರ್. ವೆಬರ್ ಪರ್ ಆಂಪಿಯರ್. ಐ ಥಿಂಕ್ ಆಪ್ಷನ್ ಒಂಚೂರು ಮಿಸ್ ಆಗಿದೆ. ಆಪ್ಷನ್ ಮಿಸ್ ಆಗಿದೆ ಅಂತ ಹೇಳಿದ್ರೆ ಅದನ್ನೇ ಆನ್ಸರ್ ಅಂತ ಹೇಳ್ತೀರಿ. ಆಪ್ಷನ್ ಡಿ ಅದು ಬೋತ್ ಎ ಅಂಡ್ ಸಿ ಕೊಡ್ಬೇಕು. ಐ ರಿಪೀಟ್, ಬೋತ್ ಎ ಅಂಡ್ ಸಿ ಕೊಡ್ಬೇಕು. ಅಲ್ಲೊಂದು ಚೂರ್ ಪ್ರಿಂಟ್ ಮಿಸ್ಟೇಕ್ ಆಗಿದೆ, ಅಡ್ಜಸ್ಟ್ ಮಾಡ್ಕೊಳ್ಳಿ. ದ ಫಿಸಿಕಲ್ ಕ್ವಾಂಟಿಟಿ ವಿಚ್ ಇಸ್ ಮೆಜರ್ ಇನ್ ದ ಯೂನಿಟ್ ಆಫ್ ವೆಬರ್ ಪರ್ ಆಂಪಿಯರ್, of course, self-inductance and mutual inductance. We have the equation, the flux linked with the coil, within the coil, that is equals to minus L into I. The flux linked with the coil is directly proportional to the current, and this is the self-inductance. Ade ಎರಡು coil idre phi is equals to minus M into I. I hope you remember this equation. L is the self-induction, coefficient of self-induction. M is the coefficient of mutual inductance. ಎರಡಿಗೂ equation ಏನಾಗಿರತ್ತಪ್ಪ ಅಂದ್ರೆ phi divided by I. That is Weber per ampere. ಅದೇ ರೀತಿ M ಗೂ SI ಯೂನಿಟ್ ಅದೇ ರೀತಿನೂ ಇರುತ್ತೆ, ಸೇಮ್ ಇರುತ್ತೆ. ಹಾಗಾಗಿ both self-inductance and mutual inductance have the unit Weber per ampere. ಇದನ್ನೇ ನಾವು ಹೆನ್ರಿ ಅಂತ ಕರಿತೀವಿ. ಹೆನ್ರಿ ಸ್ಪೆಲ್ಲಿಂಗ್ ಹುಷಾರು. ಹೆನ್ರಿ ಅಂತ ಬರೀಬೇಡಿ, ಹೆನ್ರಿ. ಕೋಳಿ, ಹೆನ್. ದೆನ್ ಲೆಟ್ಸ್ ಮೂವ್ ಫಾರ್ವರ್ಡ್. ಮುಂದಕ್ಕೆ ಸಾಗೋಣ. ಇಲ್ಲಿದೆ. ಎಸ್, ಟ್ರೈ ಮಾಡಿ, ಜಸ್ಟ್ ಟ್ರೈ ಮಾಡಿ. ಟ್ರೈ ಬೈ ಯುವರ್ ಸೆಲ್ಫ್. ಸೊ ಐ ಆಮ್ ಗೋಯಿಂಗ್ ಟು ಸಾಲ್ವ್. The current flowing through an inductance coil of self-inductance. L value ಕೊಟ್ಟಿದ್ದಾರೆ 6 milli henry. ಆಗಲೇ ಹೇಳಿದ್ನಲ್ಲ, ಇಲ್ಲಿ ಬಂತು ನೋಡಿ. At a different time instance is shown. The EMF induced between t is equal to 20 seconds and t is equal to 40 seconds. 20 seconds ಇಂದ 40 seconds ನಡುವೆ induced EMF ಆ ಗ್ರಾಫ್ ನಲ್ಲಿ ಕೊಟ್ಟಿದ್ದಾರೆ. ಅವ್ರು ಕೇಳ್ತಿರೋ ಕ್ವಶನ್ ಏನು? That's what the EMF induced between t is equal to 20 and t is equals to 40 seconds. ಅಂದ್ರೆ delta t 20 seconds ಕೊಟ್ಟಿದ್ದಾರೆ. What is the relation between EMF induced and current? ಅಲ್ಲಿ ಕರೆಂಟ್ ಕೊಟ್ಟಿದ್ದಾರೆ ನೋಡಿ. E ಮತ್ತೆ I value ಮತ್ತೆ t value. What is the relation? And also self inductance ಕೊಟ್ಟಿದ್ದಾರೆ. Self inductance just ಈಗ ತಾನೇ ಬರ್ದೆ ನೋಡಿ. E is equals to minus L delta I divided by delta t. Actually ಇಲ್ಲಿ 5 ಅಂತ ಬರ್ತಿದೆ. 5 ನ delta I divided by delta t, just ignore the sign. ಅರೆ E is equals to L into 5. L into ಕರೆಕ್ಟ್ ಆಗಿದೆ. E is equals to L into delta I divided by delta t. ಈಗ t is equal to 20 seconds ಇಂದ 40 seconds ಗೆ delta t ಎಷ್ಟು ಬರುತ್ತೆ? 20 seconds delta t ಸಿಕ್ತು. What is the change in the current? ಎಷ್ಟು ಕರೆಂಟ್ ಚೇಂಜ್ ಆಗ್ತಾ ಇದೆ ನೋಡಿ. 20 ಅಲ್ಲಿ ಇದ್ದಾಗ 4 ಆಂಪಿಯರ್ ಇದೆ 20 seconds ಅಲ್ಲಿ. 40 seconds ಅಲ್ಲಿ 3 ಆಂಪಿಯರ್ ಇದೆ. ಅಂದ್ರೆ ಡೆಲ್ಟಾ ಐ ಏನ್ ಬರ್ತಿದೆ? 1 ಆಂಪಿಯರ್ ಬರ್ತಿದೆ. Just substitute the value, you'll get the answer.
E is equals to L value 6 into 10 power minus 3 into change in the current is 1 ampere. ಅಲ್ಲಿ ಗ್ರಾಫ್ ನ ಕರೆಕ್ಟ್ ಆಗಿ ನೋಡಿ 20 seconds ಇದ್ದಾಗ 4 ಇದೆ 40 seconds ಇದ್ದಾಗ 3 ಬರ್ತಿದೆ. So 1 ampere divided by delta t, time ಎಷ್ಟಿದೆ 20 seconds ಇದೆ. Just solve this one. What you get is 6 divided by 2 into 10 power minus 4 ಬರುತ್ತೆ. This is 3 into 10 power minus 4 volts. Option ಇದೆಯಾ? ಆಪ್ಷನ್ ಇಲ್ಲ. ಅರೆ ಇಲ್ಲ, ಕ್ಯಾಲ್ಕುಲೇಷನ್ಸ್ ಎಲ್ಲ ಕರೆಕ್ಟ್ ಆಗಿದೆ. ಐ ಥಿಂಕ್ ಅಲ್ಲೇನೋ ಮಿಸ್ ಆಗಿದೆ. ಒಂದು 3 into 10 power minus 4 ಆಪ್ಷನ್ಸ್ ಇಲ್ಲ. ಜಸ್ಟ್ ಮೇಕ್ ಶೂರ್ ಕ್ಯಾಲ್ಕುಲೇಷನ್ಸ್ ಕರೆಕ್ಟ್ ಆಗಿದೆ. ಮೋಸ್ಟ್ ಪ್ರಾಬಬ್ಲಿ ನಾನು ತಗೊಂಡಿರೋ ಕ್ವಶನ್ ಸೋರ್ಸ್ ಏನಾದ್ರು ಮಿಸ್ಟೇಕ್ ಆಗಿರ್ಬೋದು. ಡೋಂಟ್ ವರಿ, ಯು ಅಂಡರ್ಸ್ಟುಡ್ ದ ಕಾನ್ಸೆಪ್ಟ್. ಲೆಟ್ಸ್ ಗೋ ಟು ದ ನೆಕ್ಸ್ಟ್ ಕ್ವಶನ್. Yes, here is the next question. A rod of length L. Just try by yourself. Simple ಆಗಿದೆ. ನಾನು ಸಾಲ್ವ್ ಮಾಡ್ತೀನಿ. ಆಯ್ತಾ? Done? Okay, I am going to solve. A rod of length L is equals to 2 meters slides with a speed 5 meter per second. ಅರೆ ಲೆಂತ್ 2 meter ಕೊಟ್ಟಿದ್ದಾರೆ, ಸ್ಪೀಡ್ 5 meter per second ಕೊಟ್ಟಿದ್ದಾರೆ. They have given on a rectangular conducting frame as shown in the figure. There exists a uniform magnetic field 0.04 Tesla. Magnetic field ಎಷ್ಟಿದೆ? 0.04 Tesla ಇದೆ. Perpendicular to the plane as shown in the figure. The resistance of the rod is ಎಷ್ಟು ಓಮ್? ಅದು 3 ohm. Resistance is 3 ohm. The current through the rod is I is equals to question mark. Are E is equals to EMF induced in a moving rod, that is given by BLV. We know that one. E value ಸಿಕ್ಕಿದ್ರೆ how do you find the I value? E is equals to I into R. Ohm's law ಪ್ರಕಾರ EMF is equals to current induced into resistance. ಹಾಗಾದ್ರೆ ಇದನ್ನ IR is equals to BLV ಅಂತ ಬರೀತೀನಿ. I is equals to BLV divided by R. Simple. Just substitute all the values. B value 0.04. ಇದನ್ನ ನಾನು 4 into 10 power minus 2 ಅಂತ ಬರ್ಕೊಂತೀನಿ. Just for simplicity calculation ಅಲ್ಲಿ 4 into 10 power minus 2 into length 2, velocity ಎಷ್ಟಿದೆ 5 meter per second divided by radius is 3. Just solve this one. 5 into 2 is 10 ಬರುತ್ತೆ. 10 power 1 to be specifically. 4 divided by 3 into 10 power minus 1 ampere. ಏನ್ ಬರ್ತಿದೆ? 4 divided by 3 1.33 into 10 power minus 1 ampere. I think option B ನೋಡಿ ಈ ರೀತಿ ಕೊಟ್ಟಿದ್ದಾರೆ. ಇದನ್ನ 133 into 10 power minus 3 ampere ಅಂತ ಬರ್ಕೋಬಹುದು. Just shifting the power. ಹಾಗಾದ್ರೆ 133 milliampere. Option B will be the right answer. This can be written as 133 milliampere. That's it. Let's go to the next question. ಮುಂದಿನ ಪ್ರಶ್ನೆಗೆ ಹೋಗೋಣ. Done. You can solve by yourself. ಸ್ವಲ್ಪ ಟೈಮ್ ಕೊಡಿ, ಯೋಚನೆ ಮಾಡಿ. ನಾನು ಮಾಡ್ತೀನಿ. ಆಯ್ತಾ? Done. Let's go forward. The current in a coil of inductance 0.2 Henry. ಯಾವ ಇಂಡಕ್ಟೆನ್ಸ್? ಕರೆಂಟ್ ಇನ್ ಎ ಕಾಯಿಲ್ ಇಂಡಕ್ಟೆನ್ಸ್ ಅಂದ್ರೆ ಸೆಲ್ಫ್ ಇಂಡಕ್ಟೆನ್ಸ್ ಬಗ್ಗೆ ಮಾತಾಡ್ತಾ ಇದ್ದಾರೆ. ಅಂದ್ರೆ ಬೇರೆ ಕಾಯಿಲ್ ಆಗಿದ್ರೆ ಅದು ಮ್ಯೂಚುವಲ್ ಇಂಡಕ್ಟೆನ್ಸ್. ವಿತ್ ಇನ್ ದ ಕಾಯಿಲ್ ಆಗಿರೋದ್ರಿಂದ 0.2 ಹೆನ್ರಿ ಸೆಲ್ಫ್ ಇಂಡಕ್ಟೆನ್ಸ್ ವ್ಯಾಲ್ಯೂ ಕೊಟ್ಟಿದ್ದಾರೆ. 0.2 ಹೆನ್ರಿ. ಚೇಂಜಸ್ ಫ್ರಮ್ 5 ಆಂಪಿಯರ್ ಟು 2 ಆಂಪಿಯರ್. ಡೆಲ್ಟಾ ಐ ಎಸ್ ಬರ್ತಿದೆ 3 ಆಂಪಿಯರ್. ಚೇಂಜ್ ಇನ್ ದ ಕರೆಂಟ್ in 5 seconds. I'm very sorry, hide ಆಗಿತ್ತದು. Delta T is 5 seconds. The magnitude of average EMF induced in the coil is E is equals to question mark. E is equals to minus L delta I divided by delta T. Simple. EMF is equals to self-inductance into rate of change of current with respect to time. So let me solve this one. E, just ignore the sign. L value is 2 into 10 power minus 1 into delta I is 3 divided by delta T is 5. So solve ಮಾಡಬೇಕಾಗುತ್ತೆ ಅಷ್ಟೇ, ಇನ್ನೇನು ಇಲ್ಲ. What you get is 3 into 2, 6 divided by 5 into 10 power minus 1. So this is 1.2 ಬರುತ್ತಾ into 10 power minus 1 volt. 1.2 into 1.2 into
10 power minus 1 volt. Option illa. Did I do any wrong? 2 into 10 power minus 1. Henry 5 ampere 0. Illi nodi time 0.5 second. I'm very sorry. Time bandu 0.5 seconds. Idu 0.5. 5 into 10 power minus 1. Don't worry, concept correct agide. So this is 10 power minus 1, 10 power minus 1 cancel agate. 6 divided by 5, that is 1.2 volts. That means option B is the right answer for this question. Note ಮಾಡ್ಕೊಳ್ಳಿ, I'll move forward. ಮುಂದಿನ question ಇಲ್ಲಿದೆ. Just try by yourself. I think ಅಲ್ಲೇನು ಸಾಲ್ವ್ ಮಾಡೋದಿಲ್ಲ. ಕಾನ್ಸೆಪ್ಚುಯಲ್ ಇದೆ ಅನ್ಸುತ್ತೆ. ಲೆಟ್ ಮಿ ಸಿ ಒಂದ್ಸತಿ ನೋಡ್ಬಿಡ್ತೀವಿ. Consider the situation given in figure. The wire AB is slide on fixed rail with constant velocity. If the wire AB is replaced by semicircular wire, super agide. The magnitude of induced current will be. ಅರೆ ಸಕ್ಕದಾಗಿದೆ ಕಾನ್ಸೆಪ್ಟ್ ಇದು. ಇದ್ರ ಬಗ್ಗೆ ಒಂದು ಸಪರೇಟ್ ವಿಡಿಯೋ ಮಾಡಿದ್ದೀನಪ್ಪ ನಾನಂತೂ. EMI ಚಾಪ್ಟರ್ಗೆ ಹೋದ್ರೆ ಯು ವಿಲ್ ಕಮ್ ಟು ನೋ ಯಾವ ರೀತಿ ಎಕ್ಸಾಕ್ಟ್ ಫಾರ್ಮುಲಾ ಇನ್ ಡೀಟೇಲ್ ಆಗಿ ಡಿಸ್ಕಸ್ ಮಾಡಿದ್ದೀನಿ. ಜಸ್ಟ್ ನಾನು ಇಲ್ಲಿ ಹೇಳ್ತೀನಿ, ಇಲ್ಲಿ ಏನ್ ಬೇಕೋ ಅದನ್ನ ಹೇಳ್ತೀನಿ. ಇಲ್ಲಿ ಏನಪ್ಪಾ ಅಂದ್ರೆ, ಇಲ್ಲಿಂದ ಇಲ್ಲಿಗೆ ಒಂದು ರಾಡ್ ಇದೆಯಲ್ಲ, ಇದನ್ನ ರೀಪ್ಲೇಸ್ ಮಾಡ್ಬಿಟ್ಟು ಎಕ್ಸಾಕ್ಟ್ ಆಗಿ ಇದ್ರ ಮಧ್ಯೆ ಇದನ್ನ ರೀಪ್ಲೇಸ್ ಮಾಡ್ಬಿಟ್ಟು ಒಂದು ಸೆಮಿ ಸರ್ಕಲ್ ಅನ್ನ ಈ ತರ ಪ್ಲೇಸ್ ಮಾಡ್ತೀನಿ. ಇಸ್ ದೇರ್ ಎನಿ ಚೇಂಜ್ ಇನ್ ದ EMF? ನೋ, ಇಟ್ ವೋಂಟ್ ಚೇಂಜ್. ಅಲ್ಲಿ ಬೇಕಾಗಿರೋದು ಡಿಸ್ಪ್ಲೇಸ್ಮೆಂಟ್ ವೆಕ್ಟರ್. ಆದ್ರೆ ಇಲ್ಲಿಂದ ಇಲ್ಲಿಗೆ ಎಷ್ಟು ಲೆಂತ್ ಇದೆ ಅನ್ನೋದು ಮ್ಯಾಟರ್ ಆಗುತ್ತೆ. E is equals to BLV sin theta. ನೆನಪಿದ್ಯಾ? ಡಿರೈವ್ ಮಾಡಿರ್ತಾರೆ ಬೋರ್ಡ್ ಎಕ್ಸಾಮ್ಗೆ. ಈ L ಅನ್ನೋದು ಇಲ್ಲಿಂದ ಇಲ್ಲಿಗೆ ಡಿಸ್ಪ್ಲೇಸ್ಮೆಂಟ್ ಲೆಂತ್ ನ ತಗೋಬೇಕು. ಇಟ್ ಈಸ್ ನಾಟ್ ಅಲಾಂಗ್ ದಿಸ್ ಒನ್. ಆಲ್ವೇಸ್ ರಿಮೆಂಬರ್, ಸಿಚುವೇಶನ್ ಬರಬಹುದು KCET ಎಕ್ಸಾಮ್ ಅಲ್ಲಿ. ಸೊ ಹಾಗಾಗಿ ಇದನ್ನ ಈ ರೀತಿ ಆದ್ರೂ ಬರೀರಿ, ಅಥವಾ ಹಿಂಗ್ ಸುತ್ಕೊಂಡು ಈ ತರ ಒಂದು ವೈರ್ನಾದ್ರೂ ಹಾಕಿ. ಎವ್ರಿಥಿಂಗ್ ವಿಲ್ ಬಿ ಸೇಮ್. ಸೊ ದ ಆನ್ಸರ್ ಈಸ್ ರಿಮೈನ್ಸ್ ಸೇಮ್. Let's go to the next one. ಮುಂದಿನ ಕಾನ್ಸೆಪ್ಟ್ ಆರ್ ಕ್ವಶನ್. I'll go to the next question. Yes, ಇಲ್ಲಿದೆ ಫ್ರಮ್ 2018, 2018ರಿಂದ ಒಂದು ಸಿಂಪಲ್ ಆಗಿದೆ ಕ್ವಶನ್. The magnetic flux linked with the coil varies as phi is equal to 3t square plus 4t plus 9. The magnitude of induced EMF at t is equal to 2. Or a flux linked with the coil is given as 3t square plus 4t plus 9. ಕೊಟ್ಟಿದ್ದಾರೆ. The magnitude of EMF induced at 2 seconds. E at t is equal to 2. That is question mark. That's what they are asking. Ing find out ಮಾಡೋದು, EMF induced in the coil is minus d5 by dt. Just ignore the sign. ಬರೀ ಮ್ಯಾಗ್ನಿಟ್ಯೂಡ್ ಬಗ್ಗೆ ಕೇಳ್ತಿದ್ದಾರೆ. minus d5 by dt. That is equals to differentiate. ಇದನ್ನ ಡಿಫ್ರೆನ್ಶಿಯೇಟ್ ಮಾಡಿದ್ರೆ differentiation of this one 3 into 2t. Differentiation of t square is 2t plus 4 into differentiation of t is 1 plus 0. Clear? So E is equals to 3 2s are 60 plus 4. The EMF induced at time t is equals to 60 plus 4. ಯಾವ ಟೈಮ್ ಅಲ್ಲಿ ಕೇಳ್ತಿದ್ರೆ? 2 seconds ಅಲ್ಲಿ ಕೇಳ್ತಿದ್ರೆ. EMF at 2 seconds is equals to t ಜಾಗದಲ್ಲಿ 2 ಸಬ್ಸ್ಟಿಟ್ಯೂಟ್ ಮಾಡಿ 6 into 2 plus 4. That is equals to 12 plus 4 16 16 ವೋಲ್ಟ್ ಬರುತ್ತೆ. 16 ವೋಲ್ಟ್. ಆನ್ಸರ್ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಸಿಂಪಲ್ ಆಗಿದೆ. ಇದೇ ತರ ನೀಟ್ ಕ್ವಶನ್ ನೀಟ್ ನಲ್ಲೂ ಕೇಳಿದರೆ ಒಂದ್ 2-3 ಸತಿ ಈ ತರ ಈಕ್ವೇಶನ್ ಕೊಟ್ಬಿಟ್ಟು ಸಿಂಪಲ್. ಎಸ್, ಲೆಟ್ಸ್ ಗೋ ಟು ದ, ಐ ಥಿಂಕ್ ಆಗೋಗಿದೆ. We have done with all the questions up to 2018. ತುಂಬಾ ಸಿಂಪಲ್ ಚಾಪ್ಟರ್. ನೀವು ಜಾಸ್ತಿ ಏನು ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ಒಂದು 10 ರಿಂದ 15 ಫಾರ್ಮುಲಾ ಇರುತ್ತೆ ಅಷ್ಟೇ. ಎಲ್ಲಾನು ನೀಟಾಗಿ ನೋಡ್ಕೊಂಡು ಹೋಗ್ಬೋದು ಎಕ್ಸಾಮ್ಗೆ. ಆಲ್ ದ ವೆರಿ ಬೆಸ್ಟ್. ಜೈ ಹಿಂದ್, ಜೈ ಕರ್ನಾಟಕ. ಆಲ್ ದ ವೆರಿ ಬೆಸ್ಟ್. ಗಾಬರಿ ಆಗ್ಬೇಡಿ. ಡೂ ವೆಲ್. ಡನ್. ಒಂದ್ ನಿಮಿಷ. Kindly share the video with your juniors. When you are passing out, let the juniors know that we exist. ನಾವು ಒಬ್ರು ಇದೀವಿ ಅಂತ ಗೊತ್ತಾಗ್ಲಿ. At least let them get advantage of this service. Okay, bye bye.